ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಎಲ್ಲಪ್ಪ ಒಂದು ಪ್ರಶ್ನೆ ಐತಿ ಇಲ್ಲಿ. ಈಗ ಈ ಒಂದು ಹೋರಾಟ ಇವತ್ತು ಸಾಕಷ್ಟು ಜನ ಸೇರಿದ್ರು, ಪ್ರತಿಭಟನೆ ಮಾಡಿದ್ರು, SP ಅವರು ಕೂಡ ಕೇಳ್ಕೊಂಡ್ರು, ಇದೆಲ್ಲ ನೀವು ಹೇಳಿರಲಿಲ್ಲ, ಜಾಸ್ತಿ ಜನ ಬಂದ್ಬಿಟ್ಟಿದ್ದೀರಿ, ಹಾಗೆ ಹೀಗೆ. ನಾನು ಅವಕಾಶ ಸಿಕ್ಕರೆ ಅವರೊಂದಿಗೂ ಮಾತಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ, ಬೆಳಗ್ಗೆಯಿಂದ ಪ್ರಯತ್ನ ಪಡ್ತಾ ಇದ್ದೀನಿ. ಕೇಳಬೇಕು ಅವ್ರು ಹೇಗೆ ಅಪಾಯಿಂಟ್ಮೆಂಟ್ ಆದರು, ಅವ್ರು ಹೇಗೆ ಅರ್ಜಿ ತುಂಬಿದ್ರು, ಅವ್ರು ಹೇಗೆ ಎಕ್ಸಾಮ್ ಬರೆದ್ರು ಅಂತ. ಅದು ದೊಡ್ಡ ಪ್ರಶ್ನೆ ಬರುತ್ತದೆ. ಯಾಕೆಂದರೆ ಈ ವ್ಯವಸ್ಥೆಯಲ್ಲಿ ಅವ್ರಿಗೆ ಒಂದು ವೇಳೆ ಅವರಿದ್ದ ಕಾಲದಲ್ಲಿ ಇದೇ ಥರ ಸನ್ನಿವೇಶ ಇದ್ದುಬಿಟ್ಟಿದ್ರೆ ಅಪಾಯಿಂಟ್ಮೆಂಟೇ ಮಾಡ್ಕೊಳ್ಳಲ್ಲ, ಉದ್ಯೋಗಕ್ಕೆ ನಾವು ಕರೆಯೋದೇ ಇಲ್ಲ ಅಂತ ಇದ್ಬಿಟ್ಟಿದ್ರೆ ಪೊಲೀಸರು ಇರ್ತಾರಲ್ಲ ಡಿಪಾರ್ಟ್ಮೆಂಟಲ್ಲಿ, ಇವತ್ತಿಗೆ ಬೇರೆ ಪ್ರಶ್ನೆ ಇದೆ. ಸೊ ಏನೇನು ಆಗಬೇಕು ನಿಮಗೆ? ಸಪೋಸ್ ಸಿದ್ದರಾಮಯ್ಯನವ್ರು ಈ ಡಿಬೇಟ್ ನೋಡ್ತಾ ಇದ್ರು ಅಂತ ಅಂದ್ಕೊಳ್ಳಿ, ಸಿದ್ದರಾಮಯ್ಯನವ್ರು ಈ ನ್ಯೂಸ್ ನೋಡ್ತಾ ಇದ್ರು, ಸರ್ಕಾರದವ್ರು ಯಾರೋ ಈ ನ್ಯೂಸ್ ನೋಡ್ತಾ ಇದ್ರೆ ಏನಾಗಬೇಕು ಅಂತ ನಿಮ್ಮ ಮನವಿ ಇದೆ. ನಿಮ್ಮ ಅಪಾಯಿಂಟ್ಮೆಂಟ್ ಸಿಕ್ಕಿಲ್ಲ ಅಂತ ಹೇಳ್ತಾ ಇದ್ರಿ, ಅವರು ಏನಾಗಬೇಕು ಅಂತ ಕೇಳ್ಕೊಳ್ತೀರಾ ಅವ್ರನ್ನ ಅಂತ ನನ್ನ ಪಾಯಿಂಟ್. ಸರ್, ಈ ರೀತಿಯಾಗಿರ್ತಕ್ಕಂಥ ಯುವ ಜನರ ಹೋರಾಟ ನಡೀತಾ ಇದ್ರು ಸಹಿತ ಸರ್ಕಾರದ ಪ್ರತಿನಿಧಿಗಳಾಗಿರ್ತಕ್ಕಂಥ ಯಾವುದೇ ಸಚಿವರಾಗಿರ್ಬೋದು, ಮಾನ್ಯ ಮುಖ್ಯಮಂತ್ರಿಗಳಾಗಿರ್ಬೋದು, ಯಾವುದೇ ರೀತಿಯಾಗಿರ್ತಕ್ಕಂಥ ಹೇಳಿಕೆಯನ್ನು ಕೊಡ್ತಾ ಇಲ್ಲ. ಮೌನಕ್ಕೆ ಶರಣರಾಗಿದ್ದಾರೆ. ಎಲ್ಲರೂ ಮೌನವಾಗಿ ಇಟ್ಕೊಂಡು, ಪೊಲೀಸರನ್ನ ಇಟ್ಕೊಂಡು ಇಡೀ ಯುವ ಜನರ ಹೋರಾಟವನ್ನು ಹತ್ತಿಕ್ಕುವಂತ ಕೆಲಸ ಮಾಡ್ತಾರೆ. ಇಷ್ಟು ದೊಡ್ಡ ಚಳವಳಿ ಕಳೆದ 15 ದಿನದಿಂದ ಎಲ್ಲಾ ಪತ್ರಿಕಾಗೋಷ್ಠಿಯನ್ನು ಮಾಡಿದ್ವಿ, ಎಲ್ಲ ಪತ್ರಿಕೆಗಳಲ್ಲಿ ಬಂದಿದೆ, ಎಲ್ಲ ಮಾಧ್ಯಮಗಳಲ್ಲಿ ಬಂದಿದೆ. ಅದನ್ನು ಗಮನಿಸಿರ್ತಕ್ಕಂಥ ಸರ್ಕಾರ, ಆ ಸರ್ಕಾರ ಇಲ್ಲಪ್ಪ ನಿಮ್ಮ ಹೋರಾಟಕ್ಕೆ ನಾವು ಸ್ಪಂದಿಸ್ತೇವೆ ಅಂತ ಒಂದು ಸಭೆಯನ್ನ ಮಾಡಬಹುದಾಗಿತ್ತು, ಮುಖಂಡರನ್ನ ಕರಿಬಹುದಾಗಿತ್ತು, ಮುಖ್ಯಮಂತ್ರಿಗಳು ಅದಕ್ಕೆ ಸಂಬಂಧಪಟ್ಟ ಪ್ರತಿಕ್ರಿಯೆ ಕೊಡಬಹುದಾಗಿತ್ತು. ಇವತ್ತಿಗೂ ಸಹಿತ ಇಷ್ಟು ದೊಡ್ಡ ಮಟ್ಟದ ಹೋರಾಟ ಆದ್ರೂ ಸಹಿತ ಯಾವ್ದಾದ್ರು ಸಚಿವರು ಪ್ರತಿಕ್ರಿಯೆ ನೀಡಿದ್ರ? ಮಾನ್ಯ ಮುಖ್ಯಮಂತ್ರಿಗಳು ಪ್ರತಿಕ್ರಿಯೆ ನೀಡಿದ್ರ? ಹಾಗಾದ್ರೆ ಇದ್ರ ಎಲ್ಲ ಉದ್ದೇಶ ಏನಾಗತ್ತಪ್ಪ ಅಂತಂದ್ರೆ ಸರ್ಕಾರಕ್ಕೆ ಆಸಕ್ತಿ ಇಲ್ಲ, ಯುವ ಜನರನ್ನ ಬೀದಿಗೆ ತಳ್ಳುವಂತ ಕೆಲಸ ಮಾಡ್ತಾ ಇದೆ. ಸುಗಮವಾದ ಆಡಳಿತವನ್ನ ನಡೆಸಲಿಕ್ಕೆ ಸರ್ಕಾರದ ಇಚ್ಛಾಸಕ್ತಿ ಇಲ್ಲ. ಸುಗಮವಾದ ಆಡಳಿತ ಇಲ್ಲದ ಕಾರಣಕ್ಕೆ ಇವತ್ತು ಈ ಸರ್ಕಾರದ ಎಲ್ಲಾ ಇಲಾಖೆಗಳು ಸಹಿತ ಸರಿಯಾದ ವ್ಯವಸ್ಥಿತವಾಗಿರ್ತಕ್ಕಂಥ ಆಡಳಿತವನ್ನ ನಮ್ಮ ನಾಡಿನ ಜನರಿಗೆ ನೀಡಲಿಕ್ಕೆ ಸರ್ಕಾರ ವಿಫಲರಾಗಿದೆ. ಇದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಉತ್ತರ ನೀಡಬೇಕಂತ ನಾವು ಬಯಸ್ತಾ ಇದ್ದೀವಿ. ಫೈನ್ ನಾನು ಮಾತಾಡ್ತೀನಿ. ಈಗ ಕಶ್ಯಪ್ ಅವರೇ, ಒಂದು ವೇಳೆ ಈ 2,84,000 ಹುದ್ದೆಗಳನ್ನು ಭರ್ತಿ ಮಾಡಿಬಿಟ್ರೆ ನಿಮ್ಮ ಸರ್ಕಾರಕ್ಕೆ ಬೀಳುವಂಥ ಹೊರೆ ಎಷ್ಟು ಅಂತ. ಒಂದು ಸುಗಮ ಆಡಳಿತ ಅಂತ ಒಂದು ಮಾತು ಹೇಳಿದ್ರು ಅವರು. ಸುಗಮ ಅಂದರೆ ಎಲ್ಲ ಡಿಪಾರ್ಟ್ಮೆಂಟ್ ಕರೆಕ್ಟಾಗಿ ಜನ ಇದ್ದಾಗಲೇ ಕರೆಕ್ಟಾಗಿ ಕೆಲಸ ಆಗುತ್ತೆ ಅಂತ ಹೇಳಿ. ಇಷ್ಟು ಜನ ಅಪಾಯಿಂಟ್ ಮಾಡಿಬಿಟ್ರೆ ಬಜೆಟ್ಗೆ ಏನಾದರೂ ಸಮಸ್ಯೆ ಆಗಿಬಿಡುತ್ತಾ ನಿಮಗೆ ಕಶ್ಯಪ್ ಅವರೇ? ನೋಡಿ, ಬಡ್ಜೆಟ್ಗೇನು ಸಮಸ್ಯೆ ಆಗೋದಿಲ್ಲ. ಯಾಕಂದರೆ ನಾವು ಏನು ವಾಗ್ದಾನ ಕೊಟ್ಟಿದ್ದೀವಿ ಅದರಲ್ಲಿ ನಾವು ಈಡೇರಿಸಿದ್ದೀವಿ. ಆಲ್ರೆಡಿ ನಾವು 250+ ಪ್ರಾಮಿಸಸ್ಗಳನ್ನ ಫುಲ್ಫಿಲ್ ಮಾಡಿದ್ದೀವಿ. ನಾವೇನು ಹೈರಿಂಗ್ನ ನಿಲ್ಲಿಸ್ಬಿಟ್ಟಿದ್ದೀವಿ ಅಂತ ನಮ್ಮ ಮಿತ್ರರಿಗೆ ಏನು ಹೇಳ್ತೀರಲ್ಲ, ಏನೋ ರೆಕ್ರೂಟ್ಮೆಂಟೇ ನಡೆದಿಲ್ಲ ನಾವು ಬಂದ ಮೇಲೆ ಅಂತ. ಇಷ್ಟು ದಿವಸ ಆಗಿರೋದು ಯಾವುದು? ಕಳೆದ 15 ವರ್ಷದಲ್ಲಿ ಎಕ್ಸಾಂಪಲ್ ಕೊಡ್ತೀನಿ ರಮಾಕಾಂತ್ ಅವರೇ. ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ಗಳ ರಿಕ್ರೂಟ್ಮೆಂಟ್ ಆಗಿರ್ಲಿಲ್ಲ. ಅವರು BE ಮೆಕ್ಯಾನಿಕಲ್ ಮಾಡಿ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ರಿಕ್ರೂಟ್ಮೆಂಟ್ ಕೊಡ್ತಿದ್ರು. ನಮ್ಮ ಸರ್ಕಾರ ಬಂದ ಮೇಲೆ ವಿವಿಧ ಜಿಲ್ಲೆಗಳಲ್ಲಿ ಈ ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ ಹುದ್ದೆಗಳನ್ನ ಭರ್ತಿ ಮಾಡಿದೀವಿ. ಅದರ ನಿಟ್ಟಿನಲ್ಲಿ ಇವತ್ತು 100 ಗಾಡಿಗಳನ್ನ ನಾವು ಸೀಸ್ ಮಾಡ್ತೀವಿ. ತೆರಿಗೆ ಕಟ್ತಿರೋ ಬಸ್ಗಳು, ಲಾರಿಗಳನ್ನೆಲ್ಲ ಸೀಸ್ ಮಾಡ್ತಾ ಇದೀವಿ. ಆ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಕೆಲಸ ಮಾಡ್ತಿದೆ. ನಾವೇನ್ ಸರ್ಕಾರ ಒಂದು ಬಂದ ಮೇಲೆ 2.5 ವರ್ಷದಿಂದ 1 ನಯಾ ಪೈಸದ ರೆಕ್ರೂಟ್ಮೆಂಟ್ ಮಾಡ್ತಿರೋದು ಅದು ಅಕ್ಷರಶಃ ತಪ್ಪು. ನಾವು ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಿದೀವಿ. ಏನು ನಾವು ವಾಗ್ದಾನ ಕೊಟ್ಟಿದೀವಿ ಅದನ್ನ ಈಡೇರಿಸ್ತೀವಿ. ಯಾಕಂದ್ರೆ ನಮ್ದು ನುಡಿದಂತೆ ನಡೆದ ಸರ್ಕಾರ. ವಿ ಪ್ರಾಮಿಸ್ ವಾಟ್ ವಿ ಹ್ಯಾವ್ ಡಿಲಿವರ್ಡ್. ನಾವು ಏನ್ ಪ್ರಾಮಿಸ್ ಮಾಡ್ತೀವಿ ಅದನ್ನ ಡಿಲಿವರ್ ಮಾಡ್ತೀವಿ ನಾವು. ಹಂಗಾಗಿ ಬೇರೆಯವ್ರ ತರ ಬಿಜೆಪಿ ಸರ್ಕಾರ ತರ ನಾವು ಓಡೋರಲ್ಲ ನಾವು. ನಾವೇನು ಇವಾಗ ಫಾರ್ ಎಕ್ಸಾಂಪಲ್ ನಾನು ಹೇಳ್ತೇವೆ, ಪದೇ ಹೇಳ್ಬೇಕಾಗತ್ತೆ. ಯಾಕಂದ್ರೆ ಹೇಳಿದ್ದನ್ನೇ 100 ಸರಿ ಹೇಳ್ಬೇಕು ಅಂದ್ರೆ ಜನಕ್ಕೆ ಗೊತ್ತಾಗೋದಿಲ್ಲ. ಈ ಕಂದಾಯ ಇಲಾಖೆ ಅನ್ನೋದು ಒಂದು ಮಾತೃ ಇಲಾಖೆ, ಅದು ಜನರಕ್ಕೆ ಹತ್ರ ಆಗಿರೋ ಇಲಾಖೆ. ಅದರಲ್ಲಿ ಮ್ಯಾಕ್ಸಿಮಮ್ ಪೊಸಿಷನ್ ನ ಫಿಲ್ ಮಾಡಕ್ಕೆ ನಮ್ಮ CM ಅವರು, DCM ಅವರು, ನಮ್ಮ ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡರು ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಿದ್ದಾರೆ. ಎಲ್ಲಾ ಇಲಾಖೆಯಲ್ಲೂ ರೆಕ್ರೂಟ್ಮೆಂಟ್ ನಡೀತಾ ಇದೆ. ರೆಕ್ರೂಟ್ಮೆಂಟ್ ನಡೀತಾ ಇಲ್ಲ ಅಂತಲ್ಲ, ನಾವ್ ಏನು ಒಂದು ಪ್ಲಾನ್ ಹಾಕೊಂಡಿದೀವಿ ಆ ನಿಟ್ಟಿನಲ್ಲಿ KPSC ಅವರು, ಇದು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಕೆಲಸ ಮಾಡ್ತಿದ್ದಾರೆ, ತುಂಬ್ತಾರೆ. ಓಕೆ, ಈಗ ನನ್ನ ಪ್ರಶ್ನೆ ಕಲಾವತಿ ಅವರೇ, ಈಗ ಇಂಥ ವಿಚಾರಗಳಲ್ಲಿ ಅಂತ ಬಂದಾಗ ಈ ಏಜ್ ಗ್ರೂಪ್ ಅವರು ಅಂತ ಬಂದರೆ ಇಲ್ಲಿ ಪ್ರತಿಭಟನೆ ಇರತಕ್ಕಂಥ ಏಜ್ ಗ್ರೂಪ್ ಯಾವ್ಯಾವುದು, ಎಷ್ಟು ಜನ ಈ ಥರದಲ್ಲಿ ಯಾವಾಗಿಂದ ಯಾವ ಏಜ್ ಗ್ರೂಪ್ನವ್ರಿಗೂ ಕೂಡ ಪ್ರತಿಭಟನೆ ಮಾಡ್ತಿದ್ದಾರೆ? ಇದರಲ್ಲಿ ವಿಶೇಷವಾಗಿ ಯಾವ್ಯಾವ ಎಜುಕೇಷನ್, ನಾನು ಎಜುಕೇಷನ್ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನೋಡಿ ಇವತ್ತಿಗೆ ಎಜುಕೇಷನ್ ಎಂಜಿನಿಯರ್ ಆಗಬೇಕು ಒಬ್ಬ ಮನುಷ್ಯ, ಅವನಿಗೆ ಅಪ್ಪ ಅಮ್ಮ ಆಯಿತಾ ಯಾವುದು LKG ಇಂದ ಹಿಡಿದು ಅವನ ಎಂಜಿನಿಯರ್ ಆಗೋವರೆಗೂ ಲಕ್ಷಾಂತರ ರೂಪಾಯಿ ಸುರಿದಿರ್ತಾರೆ. ಅವನಿಗೆ ಟ್ಯೂಷನ್ನು ಇನ್ನೊಂದು ಮತ್ತೊಂದು. ಡಾಕ್ಟರ್ ಆಗಬೇಕಾ, ಅದು ಇದೇ ಕಥೆ. ಡಾಕ್ಟರ್ಗಳು ಇದೇ ಕಥೆ ಇದೆ. ಅಥವಾ ಏನೂ ಆಗಲಿಲ್ಲ, ಏನೋ ಡಿಗ್ರಿ ಮಾಡ್ಕೊಂಡಿದ್ದ, BSc ಮಾಡಿದನೋ, ಇನ್ನೊಂದು ಕಡೆ BA ಮಾಡಿದನೋ, BCom ಮಾಡಿದನೋ, ಬೇರೆ ವಿಚಾರ. ಅವ್ರಿಗೂ ದುಡ್ಡು ಖರ್ಚು ಮಾಡಿರ್ತಾರೆ. ಸೊ ಇಷ್ಟೆಲ್ಲ ಮಾಡಿ ಆದಮೇಲೆ ಇದರಲ್ಲಿ ಯಾವ ಕ್ಯಾಟಗರಿಯವರು ಯಾವ ಉದ್ಯೋಗಕ್ಕೆ ಜಾಸ್ತಿ ಆಗ್ರಹ ಮಾಡ್ತಿದ್ದಾರೆ ಅಂತ? ಸರ್, ಇಲ್ಲಿ ಇವತ್ತಿನ ಪ್ರತಿಭಟನೆಯಲ್ಲಿ ತಗೊಂಡ್ರೆ ಅವ್ರುಗಳು ಇವಾಗ ಏನೋ B.Ed ಮಾಡ್ಕೊಂಡಿರೋರು ಎಷ್ಟೋ ಜನ ಇದ್ದಾರೆ. ಸೊ ಅವ್ರುಗಳು ಟೀಚರ್ಸ್ ಪೋಸ್ಟ್